ಬುಡಕಟ್ಟು ಜನರನ್ನು ಧಾರ್ಮಿಕ ಮತಾಂತರದ ಬಲೆಯಿಂದ ರಕ್ಷಿಸಿದ ಸಂತನನ್ನೇ ಮಿಷನರಿಗಳು ಹತ್ಯೆಗೈದರು ಮತ್ತು ತಮ್ಮನ್ನು ಬಲಿಪಶುಗಳೆಂದು ಬಿಂಬಿಸಲು ಒಡಿಶಾದಲ್ಲಿ ಗಲಭೆಗಳನ್ನು ಪ್ರಚೋದಿಸಿದರು. 2008 ಆಗಸ್ಟ್ 23 ಕೃಷ್ಣ ಜನ್ಮಾಷ್ಟಮಿಯ ದಿನದಂದು 84 ವರ್ಷ ವಯಸ್ಸಿನವರಾಗಿದ್ದ ಸ್ವಾಮಿ ಲಕ್ಷ್ಮಣಾನಂದ ಸರಸ್ವತಿ ಅವರನ್ನು ಒಡಿಶಾದ ಕಂಧಮಾಲ್ ಜಿಲ್ಲೆಯ ಜಲೇಸ್ಪೇಟ ಆಶ್ರಮದಲ್ಲಿ ಕ್ರಿಶ್ಚಿಯನ್ ಮಿಷನರಿಗಳು ಗುಂಡಿಕ್ಕಿ ಕೊಂದರು. 1924ರಲ್ಲಿ ಒಡಿಶಾದ ಕಂಧಮಾಲ್ ಜಿಲ್ಲೆಯ ಗುರಗಂಜ್ ಗ್ರಾಮದಲ್ಲಿ ಜನಿಸಿದ ಸ್ವಾಮಿ ಲಕ್ಷ್ಮಣಾನಂದ ಸರಸ್ವತಿ ಆರಂಭದಲ್ಲಿ ಗೃಹಸ್ಥ ಜೀವನವನ್ನು ನಡೆಸುತ್ತಿದ್ದರು. ಆದರೆ ಹಿಮಾಲಯದಲ್ಲಿ ಆಧ್ಯಾತ್ಮಿಕ ಸಾಧನೆ ಮಾಡಿದ ನಂತರ ಅವರ ಜೀವನವು ಸಂಪೂರ್ಣ ಪರಿವರ್ತನೆಗೊಂಡಿತು. ಅವರು ಬುಡಕಟ್ಟು ಜನರ ಶಿಕ್ಷಣ, ಸಂಸ್ಕೃತ, ಗೋರಕ್ಷಣೆ ಮತ್ತು ಧಾರ್ಮಿಕ ಜಾಗೃತಿಗೆ ತಮ್ಮ ಜೀವನವನ್ನು ಮುಡಿಪಾಗಿಟ್ಟರು. 1969ರಲ್ಲಿ ಚಕ್ಪಾದ್ ಆಶ್ರಮದ ಸ್ಥಾಪನೆಯ ನಂತರ ಗುರುಕುಲ ವ್ಯವಸ್ಥೆಯನ್ನು ಆಧರಿಸಿದ ಸಂಸ್ಕೃತ ಶಾಲೆ ಮತ್ತು ಕಾಲೇಜು ಅಲ್ಲಿ ಪ್ರಾರಂಭವಾಯಿತು. ತರುವಾಯ ಜಲೇಸ್ಪೇಟದಲ್ಲಿ ಬಾಲಕಿಯರ ಆಶ್ರಮ, ತುಳಸಿಪುರದಲ್ಲಿ ಸೇವಾ ವಿದ್ಯಾಲಯ ಮತ್ತು ಒಡಿಶಾದ ವಿವಿಧ ಜಿಲ್ಲೆಗಳಲ್ಲಿ ಹಲವಾರು ಇತರ ಆಶ್ರಮಗಳನ್ನು ಸ್ಥಾಪಿಸಲಾಯಿತು. ಆದರೆ ಈ ಚಟುವಟಿಕೆಗಳಿಂದಾಗಿಯೇ ಸ್ವಾಮಿ ಲಕ್ಷ್ಮಣಾನಂದರು ಬುಡಕಟ್ಟು ಜನರನ್ನು ಬಹಿರಂಗವಾಗಿ ಮತಾಂತರಿಸುತ್ತಿದ್ದ ಮತ್ತು ಅವರ ಭೂಮಿಯನ್ನು ಬಲವಂತವಾಗಿ ವಶಪಡಿಸಿಕೊಳ್ಳುತ್ತಿದ್ದ ಕ್ರಿಶ್ಚಿಯನ್ ಮಿಷನರಿಗಳ ಗುರಿಯಾಗಿದ್ದರು. ಅವರು ಇದರ ವಿರುದ್ಧ ಬಹಿರಂಗವಾಗಿ ಪ್ರಚಾರ ಮಾಡಿದರು ಮತ್ತು ಅವರ ಪ್ರಯತ್ನಗಳಿಂದಾಗಿ ಸಾವಿರಾರು ಅರಣ್ಯವಾಸಿ ಬುಡಕಟ್ಟು ಜನಾಂಗದವರು ತಮ್ಮ ಸಾಂಪ್ರದಾಯಿಕ ನಂಬಿಕೆಗೆ ಮರಳಿದರು. 1970 ಮತ್ತು 2007ರ ನಡುವೆ ಅವರ ಮೇಲೆ 8 ಹತ್ಯೆಯ ಪ್ರಯತ್ನಗಳು ನಡೆದವು ಮತ್ತು ಅವರು ನಿರಂತರ ಬೆದರಿಕೆಗಳನ್ನು ಎದುರಿಸಿದರು. ಇದರ ಹೊರತಾಗಿಯೂ ಅವರು ಹಿಂದೆ ಸರಿಯಲಿಲ್ಲ ಮತ್ತು ನಂತರ 2008ರ ಆಗಸ್ಟ್ 23 ಬಂದಿತು. ಜನ್ಮಾಷ್ಟಮಿಯ ಸಂಜೆ ಜಲೇಸ್ಪೇಟ ಆಶ್ರಮದಲ್ಲಿ ಪೂಜೆಯ ನಂತರ ಶಸ್ತ್ರಸಜ್ಜಿತ ದಾಳಿಕೋರರು ಆವರಣಕ್ಕೆ ನುಗ್ಗಿ ಮನಬಂದಂತೆ ಗುಂಡು ಹಾರಿಸಿದರು. ಈ ದಾಳಿಯಲ್ಲಿ ಸ್ವಾಮಿ ಲಕ್ಷ್ಮಣಾನಂದ ಸರಸ್ವತಿ ಮತ್ತು ಅವರ 4 ಸಹಚರರು ಸಾವನ್ನಪ್ಪಿದರು. ಲಕ್ಷ್ಮಣಾನಂದರ ಹತ್ಯೆಯು ಕಂಧಮಾಲ್ ಜಿಲ್ಲೆಯಲ್ಲಿ ವ್ಯಾಪಕವಾದ ಕೋಮು ಹಿಂಸಾಚಾರಕ್ಕೆ ಕಾರಣವಾಯಿತು. ಇದರ ಪರಿಣಾಮವಾಗಿ 38ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದರು ಮತ್ತು 25,000ಕ್ಕೂ ಹೆಚ್ಚು ಜನರು ಸ್ಥಳಾಂತರಗೊಂಡರು. ಹತ್ಯೆಯ ಹೊಣೆಯಿಂದ ತಮ್ಮನ್ನು ಮುಕ್ತಗೊಳಿಸುವ ಪ್ರಯತ್ನದಲ್ಲಿ ಕ್ರಿಶ್ಚಿಯನ್ನರು ತಮ್ಮದೇ ಮನೆಗಳಿಗೆ ಬೆಂಕಿ ಹಚ್ಚಿ ಚರ್ಚ್ಗಳ ಒಳಗೆ ಆಶ್ರಯ ಪಡೆದರು. ಸ್ವಾಮೀಜಿಯವರ ಹತ್ಯೆಯ ನಂತರ ಕಂಧಮಾಲ್ನ ಹಲವಾರು ಭಾಗಗಳಲ್ಲಿ ಪ್ರತಿಭಟನೆಗಳು ಭುಗಿಲೆದ್ದವು. ಕ್ರಿಶ್ಚಿಯನ್ನರ ಮೇಲಿನ ಹಿಂಸಾಚಾರದ ಬಗ್ಗೆ ಆಗಿನ ಯುಪಿಎ ಸರ್ಕಾರ ಏಕಪಕ್ಷೀಯ ನಿಲುವು ತಳೆದಿತು. ಸ್ವಾಮೀಜಿಯವರ ಹತ್ಯೆಯ ಬಗ್ಗೆ ಒಂದೇ ಒಂದು ಮಾತನ್ನು ಹೇಳದೆ ಕ್ರಿಶ್ಚಿಯನ್ನರ ಮೇಲಿನ ಹಿಂಸಾಚಾರದ ಬಗ್ಗೆ ಹೇಳಿಕೆಗಳನ್ನು ನೀಡಿತು. ಹಿಂದೂಗಳು ಮತ್ತು ಸಾಧು ಸಂತರನ್ನು ಬಂಧಿಸಲಾಯಿತು. ಆದರೆ ಒಬ್ಬ ಸಂತನ ಹತ್ಯೆಯು ಕಂಧಮಾಲನ್ನು ಹಿಂಸಾಚಾರದ ಉರಿಯಲ್ಲಿ ಮುಳುಗಿಸಿತು ಎಂಬುದು ಸತ್ಯ ಮತ್ತು ಇಂದಿಗೂ ಸಹ ಈ ಘಟನೆಯು ಮತಾಂತರ, ಧಾರ್ಮಿಕ ಹಿಂಸೆ ಮತ್ತು ನ್ಯಾಯದ ಬಗ್ಗೆ ಚರ್ಚೆಯ ವಿಷಯವಾಗಿ ಮುಂದುವರೆದಿದೆ.